ನಮ್ಮ ಜೀವಿತದಲ್ಲಿ ಪರೀಕ್ಷೆಯ ಕಾಲಘಟ್ಟ ಬರುವಾಗ ಅಥವಾ ಪರೀಕ್ಷಾ ಸಮಯಗಳು ಬರುವಾಗ ಅನೇಕರು ನಿರಾಶೆಗೊಳ್ಳುವಂತ ಸಹಜವಾಗಿ ನಿರಾಶೆಗೊಳ್ತೇವೆ. ನನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ, ದೇವರು ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ, ದೇವರು ನನ್ನನ್ನು ತಳ್ಳಿಬಿಟ್ಟಿದ್ದಾನೆ, ಅಥವಾ ನನಗೆ ನನ್ನ ವಾಗ್ದಾನಗಳು ಜೀವಿತ ನೆರವೇರ್ತಾ ಇಲ್ಲ, ಅಥವಾ ಈ ಪರಿಸ್ಥಿತಿ ಎಷ್ಟರವರೆಗೆ ಹೀಗೆ ಹೋಗುವುದು, ಇದೇ ರೀತಿಯಲ್ಲಿ ನಾನು ಸಾಯ್ತೇನ, ಇದೇ ರೀತಿಯಲ್ಲಿ ನನ್ನ ಕೊನೆಯ, ಇದರಿಂದ ನನಗೆ ಹೊರಗೆ ಬರಲಿಕ್ಕೆ ಸಾಧ್ಯವಿದೆಯಾ, ದೇವರು ನನ್ನ ಈ ಒಂದು ಪರಿಸ್ಥಿತಿಯಿಂದ ಹೊರಗಡೆ ತರ್ತಾ ನಿಮ್ಮಂತ ಅನೇಕ ವಿಧವಾದ ಸವಾಲುಗಳೊಂದಿಗೆ ನಾವು ನಿಂತಿರುತ್ತೇವೆ ಪ್ರಿಯರೇ. ಅಲ್ಲಲ್ಲೂಯ್ಯ. ಆದರೆ ಪರೀಕ್ಷೆ ಯಾರಿಗೆ ಇಷ್ಟ ಇರುವುದಿಲ್ಲ. ಪರೀಕ್ಷೆ ಸಮಯದಲ್ಲಿ ಅನೇಕ ಕ್ರೈಸ್ತ ವಿಶ್ವಾಸಿಗಳು ನಂಬಿಕೆಯಲ್ಲಿ ಬಿದ್ದು ಹೋಗುವುದುಂಟು, ಪ್ರಾರ್ಥನೆ ಜೀವಿತ ಕುಂದಿ ಹೋಗುತ್ತದೆ, ಅಥವಾ ಸಹೋದರ ಅನ್ಯೋನ್ಯತೆಗಳು ಮುರಿದು ಹೋಗುತ್ತದೆ, ಅಥವಾ ಆತ್ಮಿಕ ಜೀವಿತದಲ್ಲಿ ಆಸಕ್ತರಾಗಿರುವುದಿಲ್ಲ ಅನೇಕ. ಯಾಕಂದ್ರೆ ಅದಕ್ಕೆ ನೋಡಿ 1 ಕೊರಿಂಥ 10:12 ಹೇಳ್ತದೆ, ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆ ವಹಿಸಲಿ ಎಂಬುದಾಗಿ ಈ ವಾಕ್ಯ ನಮ್ಮನ್ನು ಎಚ್ಚರಿಸುವಂತ ನೋಡ್ತೇವೆ.